ಬೆಳಗಾವಿಯಲ್ಲಿ ಹೆಚ್ಚಾಗ್ತಾ ಇದೆ ವಕೀಲರ ಮೇಲೆ ಹಲ್ಲೆ ಪ್ರಕರಣಗಳು. ವಕೀಲರಿಂದ ಕೋರ್ಟ್ ಕಲಾಪವನ್ನ ಬಹಿಷ್ಕರಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಜಿಲ್ಲಾ ಕೋರ್ಟ್ನಿಂದ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ಜಾಥವನ್ನ ಹೊರಟಿದ್ದಾರೆ. ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಕೀಲರಿಂದ ಕೋರ್ಟ್ ಕಲಾಪ ಬಹಿಷ್ಕರಿಸಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಜಿಲ್ಲಾ ಕೋರ್ಟ್ನಿಂದ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ಜಾಥವನ್ನ ನಡೆಸಿದ್ದಾರೆ ವಕೀಲರು. ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಲ್ಲೆ ಮಾಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. 2 ದಿನದ ಹಿಂದೆ ಗೋಕಾಕ್ನಲ್ಲಿ ಚಂದನ ಗಿಡ್ಡನ್ನವರ್ ಅನ್ನೋ ವಕೀಲರ ಮೇಲೆ ಹಲ್ಲೆ ನಡೆದಿತ್ತು. ಚಂದನ ಗಿಡ್ಡನವರ್ ಅನ್ನೋ ವಕೀಲರ ಮೇಲೆ ಹಲ್ಲೆ ನಡೆದಿತ್ತು. ಜಿಲ್ಲಾಧಿಕಾರಿಯವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಆದರೆ ಇದುವರೆಗೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಹಾಗಾಗಿ ವಕೀಲರು ಪ್ರೊಟೆಸ್ಟ್ಗೆ ಇಳಿದಿದ್ದಾರೆ. ಎಲ್ಲ ವಕೀಲರು ಕೂಡ ಪ್ರೊಟೆಸ್ಟ್ಗೆ ಇಳಿದಿರುವಂತದ್ದು. ಚೆನ್ನಮ್ಮ ವೃತ್ತದಲ್ಲಿ ರಸ್ತೆಯನ್ನ ಕೂಡ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಹಲ್ಲೆಗಳು ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲಿ ಹೆಚ್ಚುತ್ತಿರುವಂತಹ ವಕೀಲರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕಲಾಪವನ್ನ ಬಹಿಷ್ಕರಿಸಿದ್ದಾರೆ ವಕೀಲರು. ನಂತರದಲ್ಲಿ ಕೋರ್ಟ್ನಿಂದ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ಜಾಥವನ್ನ ನಡೆಸಿದ್ದಾರೆ. ಸದರಿ ಘಟನೆ ಕುರಿತು 29/4/2025 ನಮ್ಮ ಯುವ ನ್ಯಾಯವಾದಿಗಳಂತ ಸಂತೋಷ್ ಪಾಟೀಲ್ ಅವರನ್ನ ಕಿಡ್ನ್ಯಾಪ್ ಆಗಿ ಮುಂಜಾನೆ 10 ಗಂಟೆಗೆ ಕಿಡ್ನ್ಯಾಪ್ ಆಗಿ ಸತತ 50 ದಿವಸ ಕಿಡ್ನ್ಯಾಪ್ ಆದ ಪರಿಸ್ಥಿತಿ ಏನಾಯಿತು ಅಂತ ಗೊತ್ತಾಗಲಿಲ್ಲ. 5/6/2025 ಕಿಡ್ನ್ಯಾಪ್ ಆದ ಸುಳಿವು ಸುಪಾರಿ ಕೊಟ್ಟವ್ರು ಯಾರು, ಸುಪಾರಿ ತೊಗೊಂಡವ್ರು ಯಾರು ಅಂತ ಗೊತ್ತಾಯಿತು. ಸುಪಾರಿ ಕೊಟ್ಟವರು ನಮ್ಮ ವಕೀಲ ಸಂಘ ಸದಸ್ಯರಂತ ಒಂದು 4 ಜನ ವಕೀಲರು, ಸುಪಾರಿ ತೊಗೊಂಡವರು ಬೆಳಗಾವಿ ಜಿಲ್ಲಾದವರು ಅಂತೇಳಿ ಗೊತ್ತಾಯಿತು. ಆ ನಂತರ ಮಾನ್ಯ SP ಸಾಹೇಬರು ಮತ್ತು DYS ಸಾಹೇಬರು PI ಸಾಹೇಬರು ಕೂಡ ಅದರ DNA ಮ್ಯಾಚ್ ಮಾಡಿಸಿ ಸುಮಾರು 48 ಗಂಟೆಗಳಲ್ಲಿ DNA ಮ್ಯಾಚ್ ಆಯಿತು. ಸದರಿ ವಕೀಲರು ತೀರ್ಕೊಂಡದು ಹತ್ಯೆ ಆದದ್ದು ಸಂತೋಷ್ ಪಾಟೀಲ್ ಅವರು ಹತ್ಯೆ ಆದದ್ದು ಕನ್ಫರ್ಮ್ ಆದ ನಂತರ ಸುಮಾರು 4 ಜನ ವಕೀಲರು ನಮ್ಮ ಬೇಡಿಕೆ, ನಮ್ಮ ಸಂಘದ ಬೆಳಗಾವಿ ಜಿಲ್ಲಾದಂಥ ವಕೀಲ ಸಂಘದ ಬೇಡಿಕೆನು ಅವ್ರು ಯಾರು ಹತ್ಯೆ ಮಾಡಿ ಸುಪಾರಿ ಕೊಟ್ಟಿದ್ದಾರ ವಕೀಲನ ಬಂಧಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇವಾಗಾದ್ರೂ ಮಾನ್ಯ SP ಸಾಹೇಬರಿಗೆ ನಾವು ನಿನ್ನೆ ಆದರೂ ಇವತ್ತಾದರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀವಿ. ಅವ್ರು ಯಾರು ಹತ್ಯೆ ಮಾಡಿದಾರೋ ಹತ್ಯೆಗೆ ಸುಪಾರಿ ಯಾರು ಕೊಟ್ಟಾರ ವಕೀಲರು 4 ಜನ ವಕೀಲರಿದ್ದಾರೆ, ಅವ್ರನ್ನ ಬಂಧಿಸಬೇಕು, ಶೀಘ್ರವಾಗಿ ಬಂಧಿಸಬೇಕಂತ ಹೇಳಿ ನಾವು ಕೇಳಿಕೊಂಡಿದ್ದೀವಿ. ಅದ್ರ ಜೊತೆಲಿ PI ಅವ್ರನ್ನ ನಮ್ಮ ಬೇಡಿಕೆ PI ಅವ್ರನ್ನ ಚೇಂಜ್ ಮಾಡಿ ಬೇರೆ PI ಅವ್ರನ್ನ ನೇಮಿಸ್ರಿ ಅಂಥೇಳಿ ಸರ್ಕಾರಕ್ಕೆ ಈ ಮುಖಾಂತರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಲಾ ಮಿನಿಸ್ಟರ್ಗಳಿಗೆ, ನಾವು ಹೋಮ್ ಮಿನಿಸ್ಟರ್ಗೆ, ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೂ ನಮ್ಮ ವಕೀಲ ಸಂಘದ ಮುಖಾಂತರ ನಾವು ಒತ್ತಾಯಿಸ್ತೀವಿ. ಮತ್ತು ನಮ್ಮ ಸಂತೋಷ್ ಪಾಟೀಲ್ ಯುವ ನ್ಯಾಯವಾದಿಗಳನ್ನ ಹತ್ಯೆ ಆಗಿದ್ದಾರೆ, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಕೇಳಿಕೊಳ್ಳುತ್ತೇವೆ. ಸರ್ ಅದು 19ನೇ ತಾರೀಕು ಆದದ ಘಟನೆ ರೀ. 19ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಆಗಿತ್ತು ಸರ್. 29 ಸರ್ ಬೆಳಿಗ್ಗೆ ಘಟನೆ ಆತ್ರಿ ಸರ್. ಏಪ್ರಿಲ್ 4ನೇ ತಾರೀಕು ರೀ. ನಮಗೆ ಫೋನ್ ಬತ್ರಿ ಸರ್ ಮನೆಗೆ, ಇಲ್ಲ ಮತ್ತು ಈ ರೀತಿ ಹಾದ್ಯಾಗ ಸೈಕಲ್ ಮೋಟ್ರ್ ಒಂದೇ ಉಳ್ದೈತಿ, ಮತ್ತು ಫೋನು ಅಲ್ಲೇ ಐತಿ, ಬ್ಯಾಗು ಅಲ್ಲೇ ಐತಿ, ಮತ್ತು ಯಾರು ಏನು ಮಾಡ್ಯಾರ ಅಂಬಲ್ಲ ತಂದ್ರು ಸರ್. ಅಂದ್ಗೆ ಸರ್ ನಮ್ಮ ರಿಲೇಷನ್ ರೀ, ನಮ್ಮ ಅತ್ತಿ, ನಮ್ಮ ತಂಗಿನೆಲ್ಲ ಕರ್ಕೊಂಡು ನಾವು ಸ್ಟೇಷನ್ಗೆ ಹೋದ್ರಿ ಸರ್. ಸ್ಟೇಷನ್ಗೆ ಹೋದ್ರಿ ಅಲ್ಲಿ ಮುಕುರಿ ಅಂತೇಳಿ ಒಬ್ಬರು PSI ಇದ್ರು ಸರ್. PSIಗೆ ಕಂಪ್ಲೇಂಟ್ ತೊಗೊಂಡಿವ್ರು ಸರ್. ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟೇ ತೊಗೋರು, FIR ಮಾಡ್ಕೋರಿ. ಸಾಯಂಕಾಲ 4 ಗಂಟೆಗೆ ನಮ್ಮ ಕಡೆ 4 ಗಂಟೆಗೆ FIR ಮಾಡ್ಕೊಂಡ್ರಿ ಸರ್. ಮತ್ತು ನಮ್ಗೆ ಆಗೋದಿಲ್ಲ ಅಂದ್ರೆ ನಾವು ಸೈಕಲ್ ಮೋಟ್ರ ಅಥವಾ ಕಾರ್ ಗಾಡಿಯಾರೇ ಬಿಟ್ರಿ ಹುಡುಕಾಡ್ತಿದ್ದೀವಿ ರೀ. ಒಂದು 50 ಕಿಲೋಮೀಟರ್ ತನಕ ಇದನ್ನೇ ಮಾಡ್ತಿದ್ದೀವಿ ರೀ. ಎಲ್ಲರೂ ಅಂದ್ರಿ ಲೈಟ್ ಹೋಗ್ಯಾವ ಬರೀ ಇದನ್ನ ಸುಳ್ಳು ಹೇಳಕತ್ತಾರ ರೀ. ಅದೇ ಮತ್ತು ಹಿಂದಿಗಡೆ ಅಂತ CPI ಸಾಹೇಬ್ರು ಬಂದ್ರಿ, ಅವ್ರು FIR ಮಾಡ್ಕೊಂಡ್ರಿ ಸರ್. FIR ಮಾಡ್ಕೊಂಡ ನಂತರ ಸರ್ ಬರೀ ಡೈಲಿ ಹೋಗೋರಿ, ಕುಂಡವ್ರಿ, ಕೂತ್ ಗಜಿಗೆ ಒಂದು 2 ದಿವಸ 7 ಗಜಿಗೆ ಆಯ್ತು ರೀ, ಬರ್ತಾನೆ ರೀ, ನೀವು ಹೋದಾರ ನೋಡ್ರಿ, ಬರೀ ಇದನ್ನ ಅನ್ಕೋತ ಬಂದ್ರಿ ಸರ್. ಆಯ್ತು ಹಿಂದಿಗಡೆ ಸರ್ ಕಂಟಿನ್ಯೂ ಬ್ಯಾನ್ ಐತ್ರಿ ಸರ್. ಡಿಪಾರ್ಟ್ಮೆಂಟ್ದವ್ರು ಹುಡುಕಾಡಕೈತ್ರಿ ಸರ್. DSP ಸಾಹೇಬ್ರು ಆತ್ರಿ, CPI ಸಾಹೇಬ್ರು ಆತ್ರಿ, ಇವರೆಲ್ಲ ಕೆಲವೊಂದಿಷ್ಟು ಸಪೋರ್ಟ್ ಮಾಡಿರಿ ಸರ್. SP ಸಾಹೇಬ್ರ ಕಡೆನೂ ಬಂದಿದ್ವಿ ರೀ.
ಅಡಿಷ್ನಲ್ ಎಸ್ ಪಿ ಮೇಡಮ್ ಕಡೆ ಒಂದು 4ರಿಂದ 5 ಸರಿ ಬಂದಿದ್ದೀವ್ರಿ ನಾವು. ಅವರು ಏನಂದ್ರೆ ಇಲ್ಲ ಒಟ್ಟು ನೀವು 2 ದಿವಸ ತಡ್ರಿ, ಮತ್ತು 2 ದಿವಸ ನಾವು ಹುಡುಕಾಡಿ ಕೊಡ್ತೀವಿ ರೀ, ಮತ್ತು ಆಲ್ರೆಡಿ ನಾವೆಲ್ಲ ಹುಡುಕಾಡಕತ್ತಿದ್ವಿ ಅಂತ ಹೇಳಕತ್ರಿ ಸರ್. ನಮಗೆ ಚಲೋ ರೆಸ್ಪಾನ್ಸ್ ಮಾಡಿರಿ ಫಸ್ಟ್ ಅಂತೂ ರೀ. ಆಯ್ತು ಹಿಂದಿಗಡೆ ಸರ್ ಅದು ಏನಾದ್ರಿ ಒಂದು ತಿಂಗಳು ಆದ ತಕ್ಷಣ ರೀ ಇಲ್ಲ ಶಿಕಾರು ರಾಮನಗರ ತಕ್ಕ ಅಲ್ಲಿ ಇದಾಗೈತಿ, ಸುಟ್ಟ ಬೌಡಿ ಅಷ್ಟ ಸಿಕ್ಕೈತಿ, ಎಲ್ಲೂ ಅಷ್ಟ ಸಿಕ್ಕಾವು, ಉಳ್ದೆಲ್ಲ ಬರ್ನಾಗೈತಿ ಅಂತ ಹೇಳಿ ಸರ್. ಸರ್ ಅದು ಏನಾಗೈತೆ ರೀ, ಇವ್ರ ಅಣ್ಣ ಸರ್ ಲಕ್ಷ್ಮಣ್ ಪಾಟೀಲ್ ತೇರ್ ಸರ್, ಈಗ ಎಸ್ ಪಿ ಪಾಟೀಲ್ ಅವ್ರ ಕೈಯಾಗ ಕೆಲಸ ಮಾಡ್ತಿದ್ರು. ಪೈಲ್ ಎಸ್ ಪಿ ಪಾಟೀಲ್ ಅವ್ರ ಕೈಯಾಗ ಮೊದಲು ಏನು ಮಾಡ್ತಾರೆ ಸರ್, ಅಲ್ಲೇ ಅವರು ಜೂನಿಯರ್ ವಕೀಲಾಗಿ ಕೆಲಸ ಮಾಡ್ತಿದ್ರು ರೀ. ನಂತರ ಅದ ಕೋವಿಡ್ದಾಗ ಡೆತ್ ಆದ್ರೆ ಸರ್, ಕೋವಿಡ್ದಾಗ ಡೆತ್ ಆದ ಗಜ್ಗೆ ಆಸ್ತಿ ರೀ, ಅವ ಲಕ್ಷ್ಮಣ್ ಪಾಟೀಲ್ ಹೆಸರಲ್ಲೇ ಆಸ್ತಿ ಐತ್ರಿ ಸರ್. 1 ಎಕರೆ 4 ಗುಂಟೆ ಐತ್ರಿ ಅದ. 1 ಎಕರೆ 4 ಗುಂಟೆ ಇರೋದ್ರಿಂದ ಅವ್ರು ಕೋವಿಡ್ದಾಗ ಡೆತ್ ಆತ್ರಿ. ಡೆತ್ ಆದ ಗಜ್ಗೆ ಇವ್ರು ಏನಂದ್ರಿ, ಇಲ್ಲ ಆ ಆಸ್ತಿ ನನಗೆ ಬಿಟ್ಟು ಕೊಡಬೇಕು ಅನ್ನಕತ್ರ ಸರ್. ಇವ್ರ ಮನ್ಯಾನವ್ರು ಏನಂದ್ರಿ, ನಮ್ದು ಆಸ್ತಿ ನಮ್ಮ ಅಣ್ಣ ನಮಗೆ ಕೋವಿಡ್ದಾಗ ಸತ್ತಾನು, ಮತ್ತು ನಮ್ಮ ಅಣ್ಣ ಹೆಸರಲ್ಲೇ ಆಸ್ತಿ ಇತ್ತ ತೊಗೊಂಡನವ, ನಾವು ಯಾಕೆ ಬಿಟ್ಟು ಕೊಡ್ಬೇಕಂತ ಅಂದ್ರೆ ಸರ್. ಇಂಥದ ಡೂಪ್ಲಿಕೇಟ್ ಫೋರ್ಜರಿ ಸಹಿ ಮಾಡಿ ಅವ್ರು ಮಾಡ್ಕೊಂಡಾರ ಅಂತ ಹೇಳಿ ನಮ್ಮ ಮಳ್ಯಾಗ ಕೇಸ್ ಸಿಕ್ಕಿದ್ರು ಸರ್. ಅವ್ರನ್ನ ಈ ಚಿಕ್ಕೋಡಿ ಕೋರ್ಟ್ನಾಗ ಕೇಸ್ ನಡೀತೈತ್ರಿ ಸರ್. ಮತ್ತು ಅವ್ರು ಮುಗಿಸ್ಕೋತ ಹೇಳಿ ಗುಡೋಡಿಗೆ ವಕೀಲ್ ಸಾಹೇಬರು ಹೇಳಿದ್ರಿ, ಮುಗಿಸ್ಕೊಂಡು ಹೊತ್ತು ಇವ್ರ ಮನ್ಯಾನವ್ರು ಹೇಳಿರಿ, ಇನ್ನು 2 ದಿವಸ ವೇಟ್ ಮಾಡಿರಿ, ಇದನ್ನು ನಾವು ಮುಗಿಸಿ ಬಗೆಹರಿಸೋ ಅಂತ ನಾವೆಲ್ಲ ಹೇಳಿದ್ರು ಸರ್. 2 ದಿವಸ ಒಳಗೆ ಸರ ಮರ್ಡ್ರ್ ಆತತ್ ಹೇಳ್ರಿ ಸರ್.